ಬೆಂಗಳೂರು ಉಸ್ತುವಾರಿ ಬಗ್ಗೆ ಮಾತನಾಡೋದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ನಿರಾಕರಿಸಿದ್ದಾರೆ. ಮಾತನಾಡೋದಿಲ್ಲ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಪ್ರಶ್ನೆಗೆ ಹೇಳಿರುವಂಥದ್ದು. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ನೂತನ ಸಚಿವ ರಾಮಲಿಂಗಾರೆಡ್ಡಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋ ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಇವತ್ತು ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ರಾಮಲಿಂಗಾರೆಡ್ಡಿ ಅವರು. ಬೆಂಗಳೂರು ಉಸ್ತುವಾರಿ ಸಿಗತ್ತಾ ಸಿಗಲ್ವಾ ಅನ್ನೋದಕ್ಕೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿಲ್ಲ, ಯಾವುದೇ ಉತ್ತರವನ್ನು ನೀಡದೆ ತೆರಳಿದ್ದಾರೆ ರಾಮಲಿಂಗಾರೆಡ್ಡಿ. ನಮ್ಮ ಪ್ರತಿನಿಧಿ ಮಂಜುನಾಥ್ ರಾಮಲಿಂಗಾರೆಡ್ಡಿ ಅವರನ್ನ ಮಾತನಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಏನೆಲ್ಲ ಹೇಳಿದ್ರು ನೋಡ್ಕೊಂಡು ಬರೋಣ. ರಾಮಲಿಂಗಾರೆಡ್ಡಿ ಅವರನ್ನು ಮಾತನಾಡಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಬೆಂಗಳೂರು ಉಸ್ತುವಾರಿಯ ಬಗ್ಗೆ ಪ್ರಶ್ನೆ ಕೇಳಿದಾಗ ಅದಕ್ಕೆ ಅವರು ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ, ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ತೆರಳಿದ್ದಾರೆ. ಯಾವುದೇ ಉತ್ತರವನ್ನು ನೀಡದೆ ಮೌನಕ್ಕೆ ಶರಣಾಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಇದು ಅವರು ಬೇಸರಗೊಂಡಿರುವ ಸಂಕೇತವ ಅನ್ನೋ ಚರ್ಚೆ ಆಗ್ತಾ ಇದೆ. ನಾವು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ, ತಮಗೆ ಯಾವ ಖಾತೆ ಸಿಗುವ ನಿರೀಕ್ಷೆ ಇದೆ ಸರ್? ಖಾತೆ ಬಗ್ಗೆ ಮಾತಾಡಬೇಡಿ. ಹರಿಪ್ರಸಾದ್ ಅವರು ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅವರು ವಿದ್ಯಾರ್ಥಿ ದೆಸೆಯಿಂದಲೇ NSY ಮುಖಾಂತರ ರಾಜಕೀಯಕ್ಕೆ ಬಂದವರು. ನಾವೆಲ್ಲ ಒಟ್ಟಾಗಿ ಒಂದೇ ವರ್ಷದಲ್ಲಿ 73ರಲ್ಲಿ ನಾನು ಸರ್ಕಾರಿ ಕಾಲೇಜಿನ ಕಾರ್ಯದರ್ಶಿಯಾಗಿದ್ದೆ. ಅವರು ಶೇಷಾದ್ರಿಪುರಂ ಕಾಲೇಜಿನ ಅಧ್ಯಕ್ಷರಾಗಿದ್ದರು. ಇಬ್ಬರು ಸ್ಟೂಡೆಂಟ್ ಕೌನ್ಸಿಲ್ ಮೆಂಬರ್ ಆಗಿದ್ವಿ. ಅವರು ಆಮೇಲೆ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯಸಭಾ ಸದಸ್ಯರಾಗಿ ದೇಶದ ಬಹುತೇಕ ರಾಜ್ಯಗಳಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಅಪೋಸಿಷನ್ ಲೀಡರಾಗಿ ಕೆಲಸ ಮಾಡಿದರು. ಈಗ ಪಕ್ಷದ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ನೇರ ನಡೆ, ನಿಷ್ಠುರವಾದಿ, ಪಕ್ಷ ಸಂಘಟನೆ ಮಾಡೋದಕ್ಕೆ ಅವರಿಗೆ ನಾವೆಲ್ಲ ಕೂಡ ಸಹಕಾರ ಕೊಡ್ತೀವಿ. ಬೆಂಗಳೂರು ಅಭಿವೃದ್ಧಿ ಖಾತೆ ತಮಗೆ ಸಿಗುತ್ತೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಮಾತಾಡಲ್ಲ ಸರ್. ಈಗ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗ್ಬೋದು ಸರ್? ಅದು ಮುಂದಿನ ವಾರದಲ್ಲಿ ಆಗ್ಬೋದು. ಉಳಿದಿರ್ತಕ್ಕಂಥದ್ದು ಮುಂದಿನ ವಾರ ನೋಡ್ಕೊಂಡು ಮಾಡ್ತಾರೆ. ಈ ರಾಜ್ಯಸಭಾ ವಿಧಾನ ಪರಿಷತ್ ಇದೆಯಲ್ಲ, ಅದಾದ್ಮೇಲೆ ಮಾಡ್ತಾರೆ. ಸರ್, ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಮಾಡ್ತಾ ಇದ್ದಾರೆ. ಈಗ ವಿದ್ಯಾರ್ಥಿನಿಯರಿಗೆ ಮಾತ್ರ ಮನೆ ಫ್ರೀ ಪಾಸ್ ಇತ್ತು. ಈಗ ವಿದ್ಯಾರ್ಥಿಗಳಿಗೂ ಕೂಡ ಫ್ರೀ ಪಾಸು ಮಾಡಿದ್ದಾರೆ. ನೆನ್ನೆ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆಗಿದೆ. ಅದೇ ರೀತಿ ಭಾರತ್ ಜೋಡೋ ಸಂಘದ ಹೆಸರಲ್ಲಿ ಸುಮಾರು 10,000 ಸಂಘಗಳನ್ನು ತೆಗೆದು ಯುವಕರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ನೆನ್ನೆ ತೀರ್ಮಾನ ಆಗಿದೆ. ಅದಾದಮೇಲೆ ಇತ್ತೀಚಿನವರೆಗೂ ಕೂಡ 30-40 ಸೈಟಿಗೆ ಮಾತ್ರ ಪವರ್ ಕನೆಕ್ಷನ್ ಕೊಡ್ತಾಯಿದ್ರು, ವಿದ್ಯುತ್ ಕನೆಕ್ಷನ್ನು. ಅದೀಗ 40-60ಕ್ಕೆ ನಿನ್ನೆ ವಿದ್ಯುತ್ ಕೊಡಬೇಕು ಅಂತ ನಿನ್ನೆ ತೀರ್ಮಾನ ಆಗಿದೆ. ಇದಿಷ್ಟು ಕೂಡ ನಿನ್ನೆ ಆದಂಥ ಪ್ರಮುಖ ಕಾರ್ಯಕ್ರಮಗಳು. ಆಮೇಲೆ ಇನ್ನೊಂದು ಬೆಂಗಳೂರಿಗೇ ಸುಮಾರು 2,000 ಕೋಟಿ ರೂಪಾಯಿಯಷ್ಟು ಡಾಂಬರೀಕರಣಕ್ಕೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಸುತ್ತಲೂ ಇದೆಯಲ್ಲ 4-5 ವಿಧಾನಸಭಾ ಕ್ಷೇತ್ರ, ಅಲ್ಲಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಬೆಂಗಳೂರು ನಗರಕ್ಕೂ ಕೊಡ್ತಾರೆ, ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶಕ್ಕೆ ಕೂಡ ಕೊಡ್ತಾರೆ. ಇದು ಪ್ರಮುಖ. ಅಂದರೆ ಇದು GB ಚುನಾವಣೆ ಜೊತೆಗೆ ಯುವಕರನ್ನು ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ಗಳ ಸರ್? ಅಲ್ಲ, ಹಿಂದೆ ಕೂಡ SM ಕೃಷ್ಣ ಅವರ ಕಾಲದಲ್ಲಿ ವಿವೇಕಾನಂದ ಅವರ ಹೆಸರಿನಲ್ಲಿ ಇದೇ ರೀತಿ ಸಂಘಟನೆಗಳನ್ನು ಮಾಡಿದರು. ಆದರೆ ಆಮೇಲೆ ಬಂದಂಥ ಸರ್ಕಾರಗಳು ಅದನ್ನು ಬಿಟ್ಬಿಟ್ರು. ಈಗ ಯುವಕರು ಪ್ರೋತ್ಸಾಹ ಕೊಡಬೇಕಲ್ಲ, ಅದಕ್ಕೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇವಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ G ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆಯನ್ನು ನೋಡಿದ್ರಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರು. 2 ಬಾರಿ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಫಸ್ಟ್ ಪ್ರಶ್ನೆನೇ ಖಾತೆಯ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಅಂಥೇಳಿ ಬೇರೆ ಕಡೆಗೆ ನೋಡೋದಕ್ಕೆ ಶುರು ಮಾಡ್ತಾರೆ. 2ನೇ ಬಾರಿ ಮತ್ತೆ ಬೆಂಗಳೂರು ಉಸ್ತುವಾರಿ ಖಾತೆಯ ಬಗ್ಗೆ ಪ್ರಶ್ನೆ ಮಾಡಿದಾಗ ಕೂಡ ಅದೇ ರೀತಿಯ ಪ್ರತಿಕ್ರಿಯೆ, ನಾನು ಅದರ ಬಗ್ಗೆ ಮಾತನಾಡೋದಿಲ್ಲ ಅಂಥೇಳಿ ಅವರು ಮತ್ತೆ ಬೇರೆ ಕಡೆಗೆ ನೋಡ್ತಾರೆ. ಇದನ್ನೆಲ್ಲ ಗಮನಿಸಿದ್ರೆ ಬಹುಶಃ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಅದರಲ್ಲೂ ಬೆಂಗಳೂರು ಉಸ್ತುವಾರಿಗೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಬೇಸರಗೊಂಡಿದ್ದಾರೆ ಅನ್ನೋ ಚರ್ಚೆ ಏನು ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇದೆ, ಅದು ನಿಜ ಅಂತ ಅನಿಸತ್ತೆ. ಯಾಕೆಂದರೆ ಅವರ ಪ್ರತಿಕ್ರಿಯೆ ಹಾಗಿತ್ತು, ಅವರ ಅಸಮಾಧಾನ ಇಲ್ಲೇ ಬಹಿರಂಗವಾಗಿ ವ್ಯಕ್ತವಾಗ್ತಾ ಇದೆ ಅನ್ನುವ ರೀತಿಯಲ್ಲಿತ್ತು ಅದು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.